ಸ್ನೇಹಿತರೆಲ್ಲ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು BSF ನೋಟಿಫಿಕೇಷನ್. ಓಕೆ, ಈಗ ಆಲ್ರೆಡಿ RO ಆ್ಯಂಡ್ RM ಕನ್ಫರ್ಮ್ ಆಗಿದೆ. ಇದರ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋನ ಮಾಡಿದ್ದೇನೆ. ಬಟ್ ಬಹಳಷ್ಟು ಜನರ ಒಂದು ಡೌಟ್ ಮೇಲೆ ಅಂದರೆ ಒಂದಷ್ಟು ಡೌಟ್ಗಳನ್ನ ಕೇಳಿದರೆ, ಹಾಗಾಗಿ ಮತ್ತೊಮ್ಮೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, 2 ಪೋಸ್ಟ್ಗಳು ಕರೆದಿದ್ದಾರೆ. ಓಕೆ, ಅಂದರೆ 2 ಕೆಲಸಗಳಿಗೆ, ಒಂದು RO ಮತ್ತು RM. ಓಕೆ, ಸ್ಯಾಲ್ರಿ ರೇಂಜು 25 to 80 ಇದೆ. ಓಕೆ, ಇಷ್ಟು ರೇಂಜ್ ಇದೆ. ಇನ್ನು ವೇಕೆನ್ಸಿಗಳ ಬಗ್ಗೆ ಹೇಳಿದ್ರೆ ಟೋಟಲ್ 1121 ಇದ್ದಾವೆ. ಓಕೆ, ಇನ್ಕ್ಲೂಡಿಂಗ್ ಎಲ್ಲ ಸೇರಿಸಿ. ಇದರಲ್ಲಿ ನಮ್ಮ ಒಂದು ಸಾಮಾನ್ಯ ಜನರಿಗೆ ಅಪ್ಲೈ ಆಗುವಂಥದ್ದು ಎಷ್ಟಂದರೆ 580 ಫ್ಲೋರ್ ಪ್ಲಸ್ 134 ಅಂದರೆ ನಿಯರೆಸ್ಟ್ಲಿ 700 ಪ್ಲಸ್. ಓಕೆ, 725 ಈ ಥರ. ಓಕೆ, ನೆಕ್ಸ್ಟ್ ನೋಡೋಣ. ಫಸ್ಟ್ ಪೇಜ್ ಏನಿರುತ್ತೆ, ಫಿಸಿಕಲ್ ಇದೆ. ಫಸ್ಟ್ ಫಿಸಿಕಲ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್, ಆಮೇಲೆ ಮೆಡಿಕಲ್ಲು, ಆಮೇಲೆ ಡಿಕ್ಟೇಷನ್ ಟೆಸ್ಟ್ ಅಂತ ಇರುತ್ತೆ. ಓಕೆ, ಅದು ಕೇವಲ ROದವ್ರಿಗೆ, RMದವ್ರಿಗಲ್ಲ. ನೆಕ್ಸ್ಟು ನಿಮ್ಮ ಸೆಲೆಕ್ಷನ್ ಲಿಸ್ಟು ನೋಡಿ, ಇಷ್ಟು ಇರುವಂಥ ಡೀಟೇಲ್ಸ್. ಥರ್ಡ್ ಪೇಜ್ ಏನಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ, ಡಿಕ್ಟೇಷನ್ ಟೆಸ್ಟ್ ಇದೆ. ಓಕೆ, ಡಿಕ್ಟೇಷನ್ ಟೆಸ್ಟ್ ಇರೋದಕ್ಕೆ ROದವ್ರಿಗೆ ಮಾತ್ರ. ಮೆಡಿಕಲ್ ಎಕ್ಸಾಮಿನೇಷನ್ಸ್ ಆ್ಯಸ್ ಯೂಶುವಲ್ ಆ್ಯಂಡ್ ಫೈನಲ್ ರಿಸಲ್ಟ್ ನೋಡಿ. ROದವ್ರಿಗೆ 250 ಆ್ಯಂಡ್ RMದವ್ರಿಗೆ 200. ಯಾಕಂದರೆ 50 ಮಾರ್ಕ್ಸ್ ಡಿಕ್ಟೇಷನ್ ಟೆಸ್ಟ್ ಇರುತ್ತೆ. ಅದರ ಜೊತೆಗೆ ನೀವೇನಾದರೂ 2023 ಕಟಪ್ನೇ ನೋಡಿದರೆ ನಿಯರ್ಲಿ ಔಟ್ ಆಫ್ 200 ಕಟ್ ಆಫ್ ಎಷ್ಟಿದೆ, 96. ಬಿಕಾಸ್ ಪೋಸ್ಟ್ಗಳು ಕಮ್ಮಿ ಇದೆ, ನಿಯರ್ಲಿ 237 ಈ ಥರ ಇದೆ. 200 ಅಬೋವ್, 250 ಬಿಲೋ. ಓಕೆ, ಇಷ್ಟೇ ಪೋಸ್ಟ್ ಇದ್ದಾವೆ. ಆ್ಯಂಡ್ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇತ್ತು, ಹಾಗಾಗಿ ಕಟ್ ಆಫ್ ಕಮ್ಮಿ ನಿಂತಿದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಿಮ್ಮ ಸ್ಕೋರ್ ಯಾರು ಹೆಚ್ಚಾಗಿರುತ್ತೆ ಅವ್ರಿಗಿದೆ. ಏನು ಎಲಿಜಿಬಿಲಿಟಿ ಆ್ಯಸ್ ಯೂಶುವಲ್ PCM 60% ಇರಬೇಕು ಎಲಿಜಿಬಿಲಿಟಿ. ಸಪೋಸ್ ITIಯಲ್ಲಿ ಕೊಟ್ಟಿರೋಂಥ ಫಾಲೋ ಆಗಿರಬೇಕು. ಏಜ್ ಲಿಮಿಟ್ ಏನಿದೆ 18 to 25 ಪ್ಲಸ್ 3-5 ಎಕ್ಸ್ಕ್ಯೂಸಸ್. ನೆಕ್ಸ್ಟ್ ನೋಡೋಣ. ಫಿಸಿಕಲ್ ನೋಡಿ, 168 ಹೈಟ್ ಇದೆ. ಕೆಲವೊಬ್ಬರಿಗೆ ರಿಸರ್ವೇಷನ್ ಇದೆ ಇಲ್ಲಿ ಅಪ್ಲೈ ಆಗೋರಿಗೆ. ಓಕೆ, ಲೇಡೀಸ್ಗೆ 157 ಆ್ಯಂಡ್ ಚೆಸ್ಟ್ ಏನಿದೆ ಮಿನಿಮಮ್ ಸ್ಟ್ಯಾಂಡರ್ಡು 80 ಪ್ಲಸ್ ಇರಬೇಕು. 5 ಸೆಂಟಿಮೀಟ್ರ್ ಎಕ್ಸ್ಪಾಂಡ್ ಮಾಡಬೇಕು. ಹೈಟ್ ಬಗ್ಗೆ ನೋಡಿ. ನೆಕ್ಸ್ಟು ಇಂಪಾರ್ಟೆಂಟ್ ಏನಂದರೆ ರನ್ನಿಂಗ್ ನೋಡಿ, 1.6 ಕಿಲೋಮೀಟರ್ ಫಾರ್ ಬಾಯ್ಸ್, 800 ಫಾರ್ ವುಮೆನ್ಸ್. ಅಂದರೆ ಮಹಿಳೆಯರಿಗೆ 4 ನಿಮಿಷ, ಬರೀ 6 ನಿಮಿಷ 30 ಸೆಕೆಂಡ್. ನೆಕ್ಸ್ಟು ಸರ್ವಿಸ್ಮೆನ್ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸೆಲೆಕ್ಷನ್ ಯಾವ ರೀತಿ ಅಂತ ಹೇಳಿದ್ದೀನಿ ನೋಡಿ. ಮೇಲ್ ಕ್ಯಾಂಡಿಡೇಟ್ ಸೀಟ್ ಇದೆ, ಪ್ಯಾರಾ 5, ಸಬ್ ಪ್ಯಾರಾ 5.4 ಇದೆ, ಅದನ್ನು ಓದ್ಕೊಳ್ಳಿ ಅಂತ ಹೇಳಿದ್ರು. ಓಕೆ, ನಾವೀಗ ಅಲ್ಲಿ ಹೋಗೋಣ. 5.2, 5.3, 5.4. ಓಕೆ, ನಾವೇನು ಓದಿದ್ದೆ ನೋಡಿ, ಇದನ್ನು ಎಲ್ಲಿ ಮೆನ್ಷನ್ ಮಾಡಿದ್ರು. ನೆಕ್ಸ್ಟ್ ನೋಡೋಣ. ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇದೆ ನೋಡಿ. 1.6 ರನ್ನಿಂಗು, ಲಾಂಗ್ ಜಂಪ್ 11 ಫೀಟ್ ಆಗುತ್ತೆ. ಆ್ಯಂಡ್ ನಿಯರ್ಲಿ ಹೈ ಜಂಪ್ 3.5 ಫೀಟ್ ಆಗುತ್ತೆ. ಕಂಪ್ಯೂಟರ್ ಬೇಸ್ಡ್ ನೋಡಿ. ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಫಿಸಿಕ್ಸ್ 40, ಕೆಮಿಸ್ಟ್ರಿ 20, ಮ್ಯಾಥ್ಸ್ 20, ಇಂಗ್ಲೀಷ್ ಒಂದು GK ಸೇರಿಸಿ 40. ಈ GK ಕರೆಂಟ್ ಅಫೇರ್ಸ್ ಬರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಜನರಲ್ ಸೈನ್ಸ್ ಎಲ್ಲ ಮಿಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕೆಟಿಂಗ್ ಇರುತ್ತೆ. ಓಕೆ ನೋಡಿ, ಮಲ್ಟಿಪಲ್ ಚಾಯ್ಸ್ 2 ಮಾರ್ಕ್ಸ್ ಇರುತ್ತೆ, 0.5 ನೆಗೆಟಿವ್ ಇರುತ್ತೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ, ಸೊ
ಸಪೋಸ್ ನೀವೇನಾದರೂ OBC 30, 20 ಆ್ಯಂಡ್ 38 ಓಕೆ ಇದ್ರ ಅಬೋವ್ ಇರಬೇಕು, ಕೆಳಗಡೆ ಇದ್ದರೆ ಕ್ವಾಲಿಫೈ ಆಗೋಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು 1:6 ನಿಮಗೆ ಕನ್ಫರ್ಮ್ ಮಾಡ್ತಾರೆ. ಫಿಸಿಕಲ್ಗೆ ಎಲ್ಲರಿಗೆಲ್ಲ ಮಾಡ್ತಾರೆ, ಎಕ್ಸಾಮ್ಗೆ 1:6. ನೆಕ್ಸ್ಟು ಐಸೈಟು ಡಿಕ್ಟೇಷನ್ ಟೆಸ್ಟ್ ಅಲ್ಲ, 50 ಮಾರ್ಕ್ಸ್ ಇರುತ್ತೆ. ಪ್ಯಾರಾಗ್ರಾಫ್ ರೀಡಿಂಗು 30% ಜನರಲ್. ಓಕೆ ಇಲ್ಲಿ ಒಂದಿಷ್ಟು ಮಾಹಿತಿಗಳು ಕೇಳ್ತಾರೆ, ಅದನ್ನು ನೀವು ಕ್ಲಿಯರ್ ಮಾಡಬೇಕು ನೋಡಿ. ಡಿಕ್ಟೇಷನ್ ಟೆಸ್ಟಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಲೆಟ್ರ್ ಮಿಸ್ಟೇಕ್ ಮಾಡಿದ್ರೆ 0.5 ಮಾರ್ಕ್ಸ್ ತೆಗಿತಾರೆ. ಸಪೋಸ್ ನೀವು ಒಂದು ಕರೆಕ್ಟ್ ಒಂದು ಸೆಂಟೆನ್ಸ್ ಒಂದು ವರ್ಡ್ನ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ತೆಗಿತಾರೆ ಡಿಕ್ಟೇಷನಲ್ಲಿ. ಮತ್ತು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದ್ರೆ ಎಲಿಜಿಬಿಲಿಟಿ ಇರೋದಿಲ್ಲ. ಪೇಮೆಂಟ್ ಎಷ್ಟಿದೆ ಭಾಳ ಜನ ಕೇಳ್ತಾರೆ, 100 ರೂಪೀಸ್ ಮಾತ್ರ ಇದಂತೆ. ಓಕೆ 100 ರೂಪೀಸ್ ಪ್ಲಸ್ 59 ಇದೆ. ಓಕೆ ಅದನ್ನು ಯಾಕೆ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಅಪ್ಲಿಕೇಶನ್ ಆಗಬೇಕಾದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಾವು ಒಂದು ಅಪ್ಲಿಕೇಶನ್ಗೆ ಕೇವಲ 80 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ನೀವು ಡಾಕ್ಯುಮೆಂಟ್ನ ಕಳಿಸ್ರೆ ಅಪ್ಲೈ ಮಾಡಿ ಕೊಡ್ತೀವಿ. ಓಕೆ ಇನ್ನು ಯಾಕೆ ಅಂತ ಹೇಳ್ತೀನಿ ನೋಡಿ. ಹವೆವರ್ 50 ಪ್ಲಸ್ ಟ್ಯಾಕ್ಸಸ್. ಓಕೆ ಎವ್ರಿ ಕ್ಯಾಂಡಿಡೇಟ್, ಎಲ್ಲ ಕ್ಯಾಂಡಿಡೇಟ್ ಇನ್ಕ್ಲೂಡಿಂಗ್ SC/ST 59 ರೂಪಾಯಿ ಪೇ ಮಾಡಲೇಬೇಕು. ನೆಕ್ಸ್ಟು ಏಜೆನ್ಸಿ. ಓಕೆ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್. ಓಕೆ ಮಲ್ ಪ್ರಾಕ್ಟೀಸ್ ಇದೆ. ಓಕೆ ಇಲ್ಲಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಏನಿದೆ ಇಲ್ಲಿಗೆ ಕ್ಲೋಸ್ ಆಯಿತು. ನೆಕ್ಸ್ಟ್ ನೋಡಿ ಡಿಜಿಟಲ್ ಮೋಡ್ಸ್. ಓಕೆ ಪೇಮೆಂಟ್ ಯಾವ ರೀತಿ ಮಾಡ್ತೀರಂತ. ಆನ್ಲೈನ್ ಅಪ್ಲಿಕೇಶನಲ್ಲಿ 2 ಬರ್ತವೆ. ನೀವು ಅಲ್ಲಿ ಅಪ್ಲಿಕೇಶನಲ್ಲಿ ನಾವು ಅಪ್ಲೈ ಮಾಡಬೇಕಾದ್ರೆ ಓಕೆ ನೀವೇನಾದರೂ ಅಂದರೆ 2 ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಬೋತ್ ಅಂತ ಹಾಕಿ, 1 ಪೋಸ್ಟ್ ಇದ್ದರೆ ಸೆಲೆಕ್ಟ್ ಮಾಡಿ. ಓಕೆ ನೆಕ್ಸ್ಟ್ ಹೋಗೋಣ ಪೇಮೆಂಟ್ ಆಪ್ಷನ್ಗೆ. ನೀವು ಪೇಮೆಂಟ್ ಮಾಡಿ 100 ರೂಪೀಸ್ ಪ್ಲಸ್ 59 ಆ್ಯಡ್ ಆಗುತ್ತೆ. ಓಕೆ ನಾನು ನಿಮ್ಗೆ ಹೇಳಿದ್ದೀನಿ 11 50 ಪ್ಲಸ್ 9 ಟ್ಯಾಕ್ಸಸ್ ವಿಲ್ ಬಿ ಚಾರ್ಜಸ್ ಫ್ರಮ್ ಎವ್ರಿ ಕ್ಯಾಂಡಿಡೇಟ್. ಆ್ಯಂಡ್ ಇದನ್ನು ಪೇಮೆಂಟ್ ಯಾವ ರೀತಿ ಮಾಡ್ತಾಯಿದ್ರೆ UPI ID. ಓಕೆ ಇಲ್ಲಿ ಹಲವಾರು ಆಪ್ಷನ್ಗಳಿದ್ದಾವೆ, ಬಟ್ ನಾನು ನಿಮಗೆ ಯಾವ ರೀತಿ ಈ ಪೇಮೆಂಟನ್ನು ಹೇಳ್ತೇನೆ ಅಂದರೆ UPI ID. ನಿಮ್ಮ ಒಂದು UPI IDನ ನೀವು ನಮಗೆ ಕಳಿಸಿದ್ರೆ ನಾವು ಅದನ್ನು UPI IDಲಿ ಫಿಲ್ ಮಾಡ್ತೀವಿ. ಓಕೆ ಪೇಮೆಂಟ್ ಆಪ್ಷನ್ ನಿಮಗೆ ಹೋಗುತ್ತೆ. ನೀವು ಪೇ ಮಾಡಿದ ತಕ್ಷಣ ನಮಗೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಬರುತ್ತೆ. ಆ ಅಕ್ನಾಲೇಜ್ಮೆಂಟ್ನ ನಿಮಗೆ ಸೆಂಡ್ ಮಾಡ್ತೀವಿ. ಈ ರೀತಿ ನಮ್ಮ ಒಂದು ಪೇಮೆಂಟ್ ಸಿಸ್ಟಮ್ ಇದೆ. ಓಕೆ ಮತ್ತು ನಿಮಗೆ ಬೇರೆ ಬೇರೆ ಆಪ್ಷನ್ಗಳು ಇದ್ದಾವೆ ಇಲ್ಲಿ ಪೇಮೆಂಟ್ ಮಾಡೋಕ್ಕೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಓಕೆ ಇಲ್ಲಿಗೆ ಒಂದು ಅಪ್ಲಿಕೇಶನ್ ಮತ್ತು ಇದು ಮಾಹಿತಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಐ ಥಿಂಕ್ ಭಾಳಷ್ಟು ಜನ ಕೇಳಿರುವಂಥ ಡೌಟ್ಗಳು ಇಲ್ಲಿ ಸಾಲ್ವ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.